ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಭಾಸ್ಕರಾಯ ವಿದ್ಮಹೆ ಮಹಾದಿತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಸೂರ್ಯದೇವ ಪ್ರತ್ಯಕ್ಷ ದೈವ. ನಮಗೆ ಸೂರ್ಯಚಂದ್ರರು ಪ್ರತ್ಯಕ್ಷ ದೇವತಾ ಸಮಾನರು. ಹಾಗಾಗಿ ಎಲ್ಲ ಸಾಹಿತ್ಯದಲ್ಲೂ ಕೂಡ ಕವಿಗಳು ಕೂಡ ಸೂರ್ಯಚಂದ್ರರನ್ನು ಆರಾಧಿಸ್ತಾರೆ. ವಿಜ್ಞಾನಿಗಳು ಕೂಡ ಸೂರ್ಯಚಂದ್ರನಿಗೆ ಕೈ ಮುಗಿತಾರೆ. ಧಾರ್ಮಿಕ ಆಚಾರ ವಿಚಾರದಲ್ಲಿ ನಂಬಿಕೆ ಇಟ್ಟುಕೊಂಡಿರುವಂಥ ಪ್ರತಿಯೊಬ್ಬ ಭಾರತೀಯ ಶ್ರದ್ಧಾಳು ಕೂಡ ಪ್ರತಿ ದಿವಸ ಸೂರ್ಯನಿಗೆ ಒಂದಲ್ಲ ಒಂದು ರೀತಿಯ ನಮಸ್ಕಾರವನ್ನು ಮಾಡುವುದನ್ನು ನಾವು ಇವತ್ತಿನ ಸಮಾಜದಲ್ಲಿ ಕಾಣ್ತೇವೆ. ಮುಂದಕ್ಕೆ ಮುಂದುವರಿಸ್ತಾ ಹೇಳೋದಾದರೆ, ನನ್ನ ಆತ್ಮೀಯ ಮಿತ್ರನಾದಂತಹ ಕೀರ್ತಿ ಬಿಟ್ಟು ಹೋಗಿದ್ದೇಕೆ? ಕೀರ್ತಿ ಎಲ್ಲರಿಗಿಂತ ಅತ್ಯಂತ ಬುದ್ಧಿಶಾಲಿಯಾಗಿ ಕೆಲಸ ಮಾಡ್ತಾ ಇದ್ದ, ಬಹಳ ಚುರುಕಾಗಿ ಕೆಲಸ ಮಾಡ್ತಾ ಇದ್ದ. ಅಂತ ಕೀರ್ತಿ ಅಂತ ಹೆಸರಿಟ್ಟುಕೊಂಡ ಕೀರ್ತಿ ಪತಾಕೆಯನ್ನು ಹಾರಿಸಬೇಕಾದಂಥ ವ್ಯಕ್ತಿ ಬಿಟ್ಟು ಹೋಗಿದ್ದೇಕೆ? ನವೀನ ಓಡೋಗಿದ್ದೇಕೆ? ಅವನ್ನ ಯಾರು ಓಡಿಸಿದ್ರು? ನವೀನ ಅತ್ಯಂತ ಶ್ರದ್ಧಾಳುವಾಗಿದ್ದ, ಅತ್ಯಂತ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ದ, ಪ್ರೀತಿಯಿಂದ ಒಂದು ತಾರುಣ್ಯವಾಗಿ ಎಲ್ಲರದ್ದು ಸಂಭಾಳಿಸ್ಕೊಂಡು ಕೆಲಸ ಮಾಡ್ತಾ ನಿಭಾಯಿಸಿದ ಚಾಕಚಕ್ಷತೆ ಆತನಲ್ಲಿತ್ತು. ಆತನನ್ನು ಓಡಿಸಿದಂಥ ಮಹಾನುಭಾವ ಯಾರು? ಮತ್ತೆ ಚೇತನ್ ಹೀಗೆ ಬಂದ ಹೀಗೆ ಹೋದ. ಚೇತನ್ ಹಿಂಗೆ ಬಂದು ಹಿಂಗೆ ಹೋಗೋಕ್ಕೆ ಕಾರಣ ಯಾರು? ಎಲ್ಲದಕ್ಕೂ ಕಾರಣ ವಿದೂಷಕ ಹರ್ಷ. ಏನಪ್ಪ ನಿನ್ನ ಲೀಲೆ? ವಿದೂಷಕ ಹರ್ಷ, ಏನಪ್ಪ ನಿನ್ನ ಲೀಲೆ? ನಿನಗೆ ಬರ್ತಾ ಇದ್ದಂಥ 1,00,000 ಸಂಬಳನ ಉಳಿಸ್ಕೊಳ್ಳೋಕ್ಕೋಸ್ಕರ ಎಲ್ಲರನ್ನು ಓಡಿಸುವ ಪ್ರವೃತ್ತಿ ಎಷ್ಟು ಮಟ್ಟಕ್ಕೆ ಸರಿ? ಈ ಪ್ರಶ್ನೆಯನ್ನು ವಿದೂಷಕ ಹರ್ಷನ ಕೇಳೋದಕ್ಕಿಂತ ಜಯಚಂದ್ರನ್ ಕೇಳೋದೇ ಒಳ್ಳೆಯದು. ಜಯಚಂದ್ರ BC ಅವರೇ, ಇದಕ್ಕೆಲ್ಲ ಕಾರಣ ನೀವೇ. ಇದಕ್ಕೆಲ್ಲ ಕಾರಣ ನೇರ ಹೊಣೆ ನಿಮ್ಮ ಮೇಲೆ ಬರುತ್ತೆ. ಇಷ್ಟೆಲ್ಲ ಅವಾಂತರಗಳು ಹಾಗೂ ಹೋಗ್ತಾ ಇದ್ರು ಕೂಡ ವಿದೂಷಕ ಹರ್ಷನ ಮೇಲೆ ಕ್ರಮ ಜರುಗಿಸಿಲ್ಲ. ಯಾಕೆಂದರೆ ಅಲ್ಲಿ ಜಾತಿಯನ್ನ ಪದ ಬರುತ್ತೆ. ನೀವು ಇಬ್ಬರು ಒಂದೇ ಇದಾದ್ರಿಂದ ಈ ರೀತಿಯಿಂದ ಸಂಭಾಳಿಸ್ಕೊಂಡು ಹೋಗ್ತಿದ್ದೀರಾ ಅಂತ ನಮಗನ್ಸುತ್ತೆ. ಏನೇ ಆದರೂ ವಿದೂಷಕ ಹರ್ಷ ವಿದೂಷಕನೇ. ಜೋಕರ್ ಹರ್ಷ, ಏನಪ್ಪ ನಿನ್ನ ಲೀಲೆ? ಉತ್ತರಿಸಪ್ಪ.